ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಗುರುವಾರದ ಸಂಚಿಕೆ ಏನಾಗುತ್ತೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ತಯಾರಿ ಮಾಡಿ ರೆಡಿ ಆಗಿರುತ್ತೆ. ಅಜ್ಜಿ ಕೂಡ ಗೌರಿನ ರೆಡಿ ಮಾಡಿ ರೂಮಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದ್ಬಿಟ್ಟು ತನ್ನ ಗಂಡ ದೀನ ಬಂದು ತಾತನ ಹತ್ರ ಬಂದ್ಬಿಟ್ಟು, ರೀ ಹೇಗೆ ಕಾಣಿಸ್ತಾ ಇದ್ದಾಳೆ ಗೌರಿ ರೀ ಅಂತ ಹೇಳ್ತಾರೆ. ಆಗ ದೀನ ಬಂದು ತಾತ ಇದ್ದವರು, ಎಷ್ಟೇ ಆದರೂ ಇವಳು ನಮ್ಮ ಮನೆ ಮಹಾಲಕ್ಷ್ಮಿ ಅಲ್ವಾ ಶಾರದಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಯಾರ ದೃಷ್ಟಿನೂ ಬೀಳದೆ ಇರೋ ಹಾಗೆ ಅವಳಿಗೊಂದು ದೃಷ್ಟಿ ತೆಗಿ ಅಂತ ಹೇಳ್ತಾರೆ. ಆಗ ಶಾರದಾ ಅವರು, ಹೌದು ರೀ ತುಂಬ ದೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ಅವಳೇ ತನ್ನ ಕೈಯಿಂದ ದೃಷ್ಟಿ ತೆಗಿತಾಳೆ. ಆಗ ದೃಷ್ಟಿ ಎಲ್ಲ ಒಯ್ತು ಬಿಡು ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಗೌರಿ ತಾಯಿ ಮತ್ತು ಗೌರಿ ತಂಗಿ ಚಿನ್ನು ಇಬ್ಬರು ಕೂಡ ಬರ್ತಾರೆ. ಬಾಗಿನ ತಗೊಂಡು ಗೌರಿಗೆ ಇಬ್ಬರು ಕೂಡ ಬರ್ತಾರೆ. ಅದನ್ನು ನೋಡಿದಂಥ ಗೌರಿ, ಅಮ್ಮ ನೀವು ಬನ್ನಿ ಅಮ್ಮ ಅಂತ ಹೇಳಿ ಅವಳಿಗೆ ತುಂಬ ಖುಷಿ ಆಗುತ್ತೆ. ಅವ್ರ ಅಮ್ಮ ಮತ್ತು ಅವಳ ತಂಗಿನ ಚಿನ್ನು ಬಾ ಚಿನ್ನು ಅಂತ ಹೇಳಿ ಇಬ್ಬರೂ ಇನ್ವೈಟ್ ಮಾಡ್ಕೊತಾಳೆ. ಅದಾದ ನಂತರ ಚಂಚಲ ಇದ್ದವಳು, ಓಹೋ ಏನು ನಿಮ್ಮ ಕೈನಲ್ಲಿ ಗೌರಿ ಹಬ್ಬದ ರೊತ್ತಕ್ಕೆ ಬಂದಿದ್ದೀರಾ ಮಗಳ ಮನೆಗೆ, ಇದೇನೋ ಭಾರವಾದ ವಸ್ತುನ ಇಟ್ಕೊಂಡ್ಬಂದಿದ್ದೀರಲ್ಲ, ಇದನ್ನೇ ನಾನು ನಿಮ್ಮ ಕೈಲಿ ತರೋಕ್ಕಾಗಿದ್ದು, ಬೇರೇನು ತರೋಕ್ಕಾಗಲಿಲ್ವಾ, ಅದೇನದು ಭಾರವಾದ ವಸ್ತು ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಚಿನ್ನು ಕೋಪ ಬಂದು, ಅದು ಭಾರವಾದ ವಸ್ತುನೇ ಇರ್ಬೋದು, ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ ಇದೆ ಅನ್ನೋದು ಗೊತ್ತಾ, ಅದು ಬಾಗಿನ ನಿಮ್ಗೆ ತಗೊಳ್ಳೋ ಯೋಗ್ಯತೆ ಹೇಳಿದೆ, ಯೋಗ್ಯತೆ ಇಲ್ಲದೆ ಹೋಗಿರೋದಕ್ಕೆ ನೀವು ತಾಳಿಯೆಲ್ಲ ಬಿಚ್ಚಾಕ್ಬಿಟ್ಟು ನಿಂತಿರೋದು ಅಂತ ಹೇಳ್ಬಿಡ್ತಾಳೆ. ಆಗ ಚಂಚಲ ಇದ್ದವಳು ಅಂತ ಹೇಳ್ತಾಳೆ. ಆಗ ಶಾರದವ್ರು ಇದ್ದವರು, ಚಂಚಲ ಅವಳೇನೋ ಚಿಕ್ಕ ಹುಡುಗಿ, ನೀನು ಅವಳ ಜೊತೆ ಜಗಳ ಮಾಡ್ತೀರಾ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಿಸ್ತಾರೆ. ಆಗ ಗೌರಿ ತಾಯಿ ಇದ್ದವರು ಕಾಂತಮ್ಮವರು, ಚಿನ್ನು ಹತ್ರ ಎಲ್ಲ ಮಾತಾಡಬಾರ್ದು, ದೊಡ್ಡವ್ರ ಹತ್ರ ಸುಮ್ಮನೆ ಇರು ಅಂತ ಹೇಳಿ ಚಿನ್ನು ಬಾಯಿನೂ ಕೂಡ ಮುಚ್ಚಿಸ್ತಾರೆ. ತದಾದ ನಂತರ ಗೌರಿನ ಸರಿ ಟೈಮ್ ಆಗುತ್ತೆ ಅಂತ ಹೇಳಿ, ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿ ವರಮಹಾಲಕ್ಷ್ಮಿ ವ್ರತದ ಪೂಜೆಗೆ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಪುರೋಹಿತರು ಸರ್ವ ಮಂಗಳ ಮಾಂಗಲ್ಯ ಅಂತ ಹೇಳ್ತಿರ್ತಾರೆ. ಶ್ಲೋಕನ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಸಡನ್ನಾಗಿ ಗಂಟ್ಲ ಹತ್ರ ಕ್ರಾಶ್ ಆದಂಗೆ ಹಂಗೆ ಕೆಮ್ತಾ ಇರ್ತಾರೆ ಅಂತ ಹೇಳಿ. ಆಗ ಸರಿ ಅಂತ ಹೇಳಿ ಅವ್ರು ನಿಲ್ಲಿಸಬಾರ್ದು ಶ್ಲೋಕನ ಅಂತ ಹೇಳಿ ಗೌರಿನೇ ಕೂಡ ಶ್ಲೋಕನೂ ಕೂಡ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಅವಳೇ ಕಂಪ್ಲೀಟ್ ಮಾಡ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಪುರೋಹಿತರು, ತುಂಬ ಒಳ್ಳೆ ಹುಡುಗಿಯಮ್ಮ ನೀನು, ತುಂಬ ಗುಣವಂತೆ, ಎಷ್ಟು ಚೆನ್ನಾಗಿ ನೀನು ಶ್ಲೋಕಕ್ಕೆ ಭಂಗ ಆಗಬಾರ್ದು, ಪೂಜೆಗೆ ಭಂಗ ಆಗಬಾರ್ದು ಅಂತ ಹೇಳಿ ನೀನೇ ಆ ಶ್ಲೋಕನ ನಿಲ್ಲಿಸ್ದಂಗೆ ಕಂಟಿನ್ಯೂ ಹೋದಲ್ಲ, ತುಂಬ ಗುಣವಂತೆ ಅಮ್ಮ ನೀನು ಅಂತ ಹೇಳ್ತಾರೆ. ಆವಾಗ ಗೌರಿ ತಾಯಿ ಇದ್ದವರು, ಹೌದು ಪುರೋಹಿತರೆ, ಅವಳು ಈ ಮಂತ್ರಗಳು ಈ ಶ್ಲೋಕಗಳೆಲ್ಲ ನಮ್ಮನೆ ಆಗಲಿ ನಮ್ಮ ಅಕ್ಕಪಕ್ಕದ ಮನೆ ಆಗಲಿ ಅಲ್ಲಿ ಇಲ್ಲಿ ಮಾಡೋ ಪೂಜೆಗಳಿಗೆ ಹೋಗಿನೇ ಅಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಲು, ಅವಳಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಪುರೋಹಿತರೆ ಅಂತ ಎಲ್ಲ ಹೇಳಿ ಹೋಗ್ಲುತ್ತಾರೆ. ತದಾದ ನಂತರ ಪೂಜೆ ಎಲ್ಲ ಆಗುತ್ತೆ. ಆಗ ಪುರೋಹಿತರು ಹೇಳ್ತಾ ಇದ್ದಾರೆ, ಸರಿ ನೀನು ಎದ್ದು ನಿಂತ್ಕೊಂಡು ಮಹಾಮಂಗಳಾರತಿ ಮಾಡಮ್ಮ ಗೌರಿ ಅಂತ ಹೇಳ್ತಾರೆ. ಸರಿ ಅಂತ ಗೌರಿ ಎದ್ದು ನಿಂತ್ಕೊತಾಳೆ. ಸರಿತಂಗೆ ಕೋಪ ಬಂದ್ಬಿಡುತ್ತೆ. ನೋಡಿ ಪುರೋಹಿತರೆ, ಇಷ್ಟು ದಿನ ನಮ್ಮನೆ ಮಹಾಮಂಗಳಾರತಿ ಮಾಡ್ತಾ ಇದ್ದವರು ನಮ್ಮ ಅತ್ತೆ, ಈ ಸಲಿನೂ ಕೂಡ ನಮ್ಮ ಅತ್ತನೇ ಮಹಾಮಂಗಳಾರತಿ ಮಾಡಲಿ ಅಂತ ಹೇಳ್ತಾರೆ. ಆಗ ದಿನ ಬಂದು ತಾತ ಇದ್ದವರು, ಏನಿದು ಹಬ್ಬದ ಟೈಮಲ್ಲಿ ಇವೆಲ್ಲ ಎಲ್ಲ ಈ ಮನೆ ಮುತ್ತೈದರೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮನೆಯವರೆಲ್ಲ ಸೇರಿಕೊಂಡು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಸಾಂಗ್ ಹೇಳ್ಕೊಂಡು ವರಮಹಾಲಕ್ಷ್ಮಿಗೆ ಎಲ್ಲ ಕೂಡ ಆರತಿ ಬೆಳಗ್ತಾರೆ. ತದಾದ ನಂತರ ಪುರೋಹಿತರು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಅಕ್ಷತೆ ಕೊಟ್ಟು ನಿಮ್ಮ ಗಂಡತಿರಿಗೆ ಆಶೀರ್ವಾದ ತಗೊಳ್ಳಿ, ಈ ರಥದಲ್ಲಿ ನೀವು ಆಶೀರ್ವಾದ ತಗೊಂಡ್ರೆ ಇಬ್ರಿಗೂ ಅದು ಶ್ರೇಯಸ್ಸು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಗೌರಿ ತಾಯಿ ಇದ್ದವರು, ನಾನು ಇನ್ನೂ ಬರ್ತೀನಿ, ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಶಾರದವ್ರಿದ್ದವರು, ಸರಿ ಗೌರಿ, ನಿಮ್ಮಮ್ಮನಿಗೂ ಅಕ್ಷತೆ ಕೊಟ್ಬಿಟ್ಟು ಕುಂಕುಮ ಎಲ್ಲ ಕೊಟ್ಬಿಟ್ಟು ನಿಮ್ಮಮ್ಮನ ಹತ್ರನೂ ಆಶೀರ್ವಾದ ತಗೊಳಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಗೌರಿ ಅವ್ರ ಅಮ್ಮನಿಗೆ ಬಾಗಿನ ಕೊಡೋದಕ್ಕೆ ಸೀರೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆಗ ಗೌರಿ ತಾಯಿ ಕಾಂತಮ್ಮ ಇದ್ದವರು, ಏನಮ್ಮ ಗೌರಿ ಇಷ್ಟು ಕಾಸ್ಟ್ಲಿ ಸೀರೆ ಬೇಡಮ್ಮ ನನಗೆ ಅಂತ ಹೇಳ್ತಾರೆ. ಆಗ ಶಾರದಮ್ಮ ಅವರಿದ್ದವರು, ಯಾಕೆ ಹಂಗೆ ಮಾತಾಡ್ತೀರಾ, ನಿಮ್ಮ ಮಗಳು ವಹಿಸ್ಕೊಂಡು ಇಷ್ಟು ಚೆನ್ನಾಗಿ ವರಮಹಾಲಕ್ಷ್ಮಿ ವ್ರತ ಎಲ್ಲ ಮಾಡಿದ್ದಾಳೆ, ಅದು ಅಲ್ಲದೆ ಅವಳದು ಫಸ್ಟ್ನೇ ವರ್ಷ ಇದು ವ್ರತ ಅಂಥದ್ರಲ್ಲಿ ಅವಳು ನಿಮ್ಗೆ ಇದೆಲ್ಲ ಕೊಟ್ಟು ಮಾಡ್ತಿರೋದು ಅದೊಂದು ದೇವ್ರ ಆಶೀರ್ವಾದ ಅಂತ ಅಂದ್ಕೊಳ್ಳಿ ಕಾಂತಮ್ಮವರೇ, ಬೇಡ ಅಂತ ಅನ್ಬಾರ್ದು, ತಗೊಳ್ಳಿ ನೀವು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಕಾಂತಮ್ಮ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಸೀರೆ ಎಲ್ಲ ಕೂಡ ತಗೊತಾಳೆ. ತಗೊಂಡಾದ್ಮೇಲೆ ಮಗಳು ಕಾಲಿಗೆ ಬೀಳ್ತಾಳೆ. ಗೌರಿ ಕಾಲಿಗೆ ಬಿದ್ದಾಗ, 100 ಕಾಲ ನೀವಿಬ್ಬರು ಚೆನ್ನಾಗಿ ಬಾಳಿ, ಅತ್ತೆ ಮಾವನ ಹತ್ರ ಯಾವುದೇ ಒಂದು ಕೆಟ್ಟ ಹೆಸರು ಬರ್ದಂಗೆ ಬಾಳಮ್ಮ ನೀನು ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಚಿನ್ನು ಮತ್ತು ಕಾಂತಮ್ಮವ್ರಿಬ್ಬರು ಕೂಡ ಹೊರಡ್ತಾರೆ. ಇಲ್ಲಿ ಗೌರಿ ಮನೆಗೆ ಬಂದಿರೋ ಅಂಥ ಗೆಸ್ಟ್ಗೆ ಎಲ್ರಿಗೂ ಕೂಡ ಅಕ್ಷತೆ ಕೊಟ್ಟು ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ಕೂಡ ಆಶೀರ್ವಾದ ತಗೊತಾಳೆ. ಬಂದಿರೋ ಗೆಸ್ಟು ಕೂಡ ಅವ್ರವ್ರ ಮನೆಗೆ ಹೋಗ್ತಾರೆ. ತದಾದ ನಂತರ ಮನೆಯವ್ರಿಗೆ
ಎಲ್ಲ ಗಂಡಿರಿಗೂ ಕೂಡ ಅಕ್ಷತೆ ಕೊಟ್ಬಿಟ್ಟು ಮನೆಯಲ್ಲಿರೋವಂಥವ್ರು ಎಲ್ಲರೂ ಕೂಡ ಚಕ್ರವರ್ತಿಗೆ ಸರಿತಾ ಅವ್ರು ಕೊಡೋದು, ಮತ್ತು ಅವರು ಎಲ್ರಿಗೂ ಕೂಡ ಅವ್ರ ಗಂಡ ಹೆಂಡ್ತಿರು ಆಶೀರ್ವಾದ ತಗೊತಿದ್ದಾರೆ ಅಕ್ಷತೆ ಕೊಟ್ಬಿಟ್ಟು. ಎಲ್ರದ್ದು ಆದಮೇಲೆ ಗೌರಿ ಕೂಡ ವಿವೇಕ್ ಹತ್ರ ಹೋಗ್ಬಿಟ್ಟು, ರೀ ನನಗೂ ಆಶೀರ್ವಾದ ಮಾಡಿರಿ, ನಿಮ್ಮ ಜೊತೆ 100 ಕಾಲ ಚೆನ್ನಾಗಿರಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ, ನಗ್ನಗ್ತಾ ಇರಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ರ ವಿವೇಕ್ ಕಾಲ್ಗೆ ಹೋಗಿ ಬೀಳ್ತಾಳೆ. ಬಿದ್ದಾಗ ಅವ್ನ ಆಶೀರ್ವಾದ ಮಾಡಿದ್ರೆ ಅಕ್ಷತೆ ಎಲ್ಲನ ಅವ್ರ ತಲೆ ಮೇಲೆ ಹಾಕ್ತಾನೆ, ಎಲ್ಲ ನಿಲಕ್ಕೆ ಚೆಲ್ಬಿಡ್ತಾರೆ. ಅದಾದ ನಂತರ ಅವ್ರು ಶಾರದವ್ರು ಕೇಳ್ತಿದ್ದಾರೆ, ವಿವೇಕ್ ಏನು ಮಾಡ್ತಾ ಇದೀಯ ನೀನು, ಯಾಕೆ ಅಂತ ಕೇಳ್ತಾರೆ. ಆಗ ವಿವೇಕ್ ಇದ್ದನು, ನನಗಿದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಜ್ಜಿ, ನೀವು ನನ್ನನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ರೂಮ್ಗೆ. ಗೌರಿಗೂ ಕೂಡ ಎಲ್ಲರ ಮುಂದೆ ಅವಮಾನ ಆಗಿ ಅವಳು ಕೂಡ ರೂಮ್ಗೆ ಓಡಿ ಬಂದು ಹತ್ಕೊಂಡು ಕೇಳ್ತಾ ಇದ್ದಾರೆ, ಯಾಕೆ ಹಿಂಗೆ ಮಾಡಿದ್ರಿ, ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ರಿ, ನೀವೇನಕ್ಕೆ ಹಿಂಗೆ ಮಾಡಿದ್ದು ನನಗೆ, ನಾನೇನೋ ನಿಮ್ಮನ್ನ ಬಲವಂತವಾಗಿ ಮದುವೆ ಆಗಿಲ್ಲ, ನಿಮ್ಮ ಮದುವೆ ನಿಂತೋಗ್ಬೇಕಾದ್ರೆ ನಾನು ನಿಮ್ಮ ಮದುವೆ ನಿಂತೋಗ್ಬಾರ್ದು ಅಂತ ಹೇಳಿ ಬಲಿಪಶು ಆಗಿದ್ದು, ಅಂಥದ್ರಲ್ಲಿ ನೀವು ಯಾಕೆ ನನಗೆ ಇಷ್ಟು ಹಿಂಸೆ ಮಾಡ್ತಿದ್ದೀರಾ ಅಂತೆಲ್ಲ ಹೇಳ್ತಾಳೆ. ಆಗ ವಿವೇಕ್ ಇದ್ದನು, ನೋಡು ಇಷ್ಟು ದಿನ ನಾನು ನಿನ್ನೆಲ್ಲ ಸಹಿಸ್ಕೊಂಡಿದ್ದೀನಿ, ಇನ್ನು ಮುಂದೆ ನನಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ, ಎಲ್ಲ ಬಚ್ಚಿಕೊಂಡಿದ್ದೆ ಇಷ್ಟು ದಿನ, ಇನ್ನು ಮುಂದೆ ನಾನು ಬಿಚ್ಚಿಕ್ಕಿ ತೋರಿಸ್ಬೇಕು ಅಂತ ಅನಿಸ್ತಾ ಇದೆ, ಯಾವುದನ್ನು ಸಹಿಸ್ಕೊಳಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳ್ತಾನೆ. ಆಗ ಗೌರಿ ಇದ್ದಳು, ಏನ್ರಿ ನೀವು ಏನು ಬಿಚ್ಚಿಕ್ಕಿ ಅಂತ ಹೇಳ್ತಾ ಇರೋದು, ನೀವು ಇಷ್ಟು ದಿನ ನಾನು ಕೂಡ ಹೆಂಡ್ತಿ ಅಂತ ನೀವು ಒಪ್ಕೊಂಡಿಲ್ಲ ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದೀನಿ, ಇವತ್ತು ಮನೆಯವ್ರ ಮುಂದೆ ನಾನು ಮರ್ಯಾದೆ ತೆಗೆದ್ರೆ ನೀವು ಹಿಂಸೆ ಅಂದರೆ ನೀವು ನನಗೆ ಹಿಂಸೆ ಕೊಡೋದು ಅಂತಂದರೆ ನೀವು ಹೊಡೆದು ಹಿಂಸೆ ಕೊಡಲೇಬೇಕು ಅಂತ ಏನಿಲ್ಲ, ಮನಸ್ಸಿಗೆ ಗಾಯ ಆದರೆ ಅದು ಕೂಡ ದೊಡ್ಡ ಹಿಂಸೆ ಅಂತೀರಿ ಅಂತೆಲ್ಲ ಅದ್ಕೊಂಡು ತುಂಬ ಗೊಳೋ ಅಂತ ಅಳ್ತಾ ಇರ್ತಾಳೆ. ಅಲ್ಲಿ ದೀನ ಬಂದು ತಾತ ಹೋಗ್ತಿರ್ತಾರೆ, ಕೇಳಿಸ್ಕೊಂಡ್ಬಿಡ್ತಾರೆ, ಇವರಿಬ್ರು ಜಗಳ ಆಡೋದನ್ನೆಲ್ಲ ಕೇಳಿಸ್ಕೊಳ್ತಾ ನಿಂತಿದ್ದಾರೆ. ಇವರಿಬ್ಬರು ಜಗಳ ನಿಲ್ಲಿಸೇ ಇಲ್ಲ, ಇಬ್ಬರು ಕೂಡ ಜಗಳ ಮಾಡ್ತಾನೆ ಇದ್ದಾರೆ. ಆಗ ವಿವೇಕ್ ಇದ್ದನು, ನೋಡು ನನ್ನ ಹತ್ರ ನೀನೇನೋ ಪ್ರಶ್ನೆ ಮಾಡಿಕೊಡ್ದು, ಆ ದೇವರೇ ಎಲ್ಲ ಬ್ರಹ್ಮಗಂಟು ಬೆಸ್ತಿರೋದು ಅಂತ ಹೇಳ್ತಿದ್ದಲ್ಲ, ಹೋಗಿ ಆ ದೇವ್ರನ್ನೇ ಕೇಳ್ಕೊ ಹೋಗು ಅಂತ ಹೇಳ್ಬಿಡ್ತಾನೆ. ಆಗ ಗೌರಿ ಇದ್ದಳು, ನೋಡು ರೀ, ಈಗ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟರು, ನೀವು ಯಾಕೆ ಜನ್ಮ ಕೊಟ್ರಿ ಅಂತ ಅವ್ರನ್ನ ಕೇಳೋಕ್ಕಾಗುತ್ತಾ, ಹಂಗೆ ಆ ದೇವರು ಕೂಡ ಯಾವುದೋ ಒಂದು ಬಂಧ ಬೆಸ್ತಿರ್ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಪ್ರಪಂಚದಲ್ಲಿ ಕೋಟಿ ಮದುವೆ ಆಗುತ್ತೆ, ಕೋಟಿ ಮದುವೆನೂ ಎಲ್ಲ ಇಷ್ಟಪಟ್ಟೆ ಮದುವೆ ಆಗಿರ್ತಾರ, ಮದುವೆ ಆದ್ವಿ ಅಂತ ಹೆಂಗೋ ಅನುಸರಿಸ್ಕೊಂಡು ಬದುಕೊಂಡು ಹೋಗ್ತಾ ಇರಲ್ವಾ, ಹಂಗೆ ನಾವು ಬದುಕೊಂಡು ಹೋಗ್ಬೇಕು ರೀ ಅಂತೆಲ್ಲ ಹೇಳ್ತಿರ್ತಾಳೆ. ಆದರೂ ಕೂಡ ವಿವೇಕ್ ಚಾನ್ಸೇ ಇಲ್ಲ, ಅವರೆಲ್ಲ ಬೇರೆ ನಾನೇ ಬೇರೆ ಅಂತೆಲ್ಲ ಜೋರಾಗೆ ಹೇಳ್ತಾ ಇರ್ತಾನೆ. ನಾನು ಒಪ್ಕೊಳ್ಳೋಕೆ ರೆಡಿನೇ ಇರಲ್ಲ ಗೌರಿನ. ಗೌರಿ ಇದ್ದೋಳು, ನನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ, ನಾನೇನು ಕಲ್ಲ, ನನಗೂ ಅನ್ನೋದೊಂದು ಮನಸ್ಸಿದೆ ಅಂತೆಲ್ಲ ಹತ್ಕೊಂಡು ಹೇಳ್ತಿದ್ದಾಳೆ. ಆಗ ವಿವೇಕ್ ಇದ್ದನು, ಏನೂ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನಿಮ್ಮ ಮನೆಯಲ್ಲಿ ನಿನ್ಗೇನು ಕಮ್ಮಿ ಆಗಿದೆ, ಎಲ್ಲ ಜೋರಾಗೇ ಇದೆ, ಊಟ ತಿಂಡಿ ಬಟ್ಟೆ ಎಲ್ಲ ಇದೆ, ನಿನ್ಗೇನು ಕಮ್ಮಿ ಆಗಿದೆ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತೆಲ್ಲ ಹೇಳ್ತಾನೆ. ಆಗ ಗೌರಿ ಇದ್ದಳು, ಎಲ್ಲ ಇದೆ ರೀ, ಆದರೆ ಒಂದು ಕಮ್ಮಿ ಆಗಿದೆ, ಪ್ರೀತಿ ಅನ್ನೋದೊಂದು ಕಮ್ಮಿ ಆಗಿದೆ ರೀ, ಒಂದೇ ಒಂದು ಇಡಿಯಷ್ಟು ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ಹಂಬಲಿಸ್ತಾ ಇದ್ದೀನಿ ನಾನು. ನೋಡು ರೀ, ಈ ಪ್ರೀತಿ ಏನದು ಟ್ರೈನಲ್ಲಿ ಟಿಕೆಟ್ ತೊಗೊಂಡು ಮುಂದೆ ಒಂದು ಸ್ಟಾಪ್ ಬಂತು ಅಂದ ತಕ್ಷಣ ನಿಂತ್ಕೊಂಡ್ಬಿಡೋದಲ್ಲ ರೀ, ಈ ಪ್ರೀತಿ ಮದುವೆ ಅನ್ನೋದು ಜೀವನ ಪರ್ಯಂತ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಅಂತೆಲ್ಲ ಹೇಳ್ತಾಳೆ. ಆಗ ವಿವೇಕು, ನನಗೆ ಆ ಪ್ರಯಾಣ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆ ಗೌರಿ ಇದ್ದಳು, ಹಂಗಾದ್ರೆ ಈ ಪ್ರಯಾಣದಲ್ಲಿ ನನಗೆ ನಿಮ್ಮ ಜೊತೆಯಲ್ಲಿ ಇರೋವಂಥ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಡಿರು, ನಾನು ಬಿಟ್ಟು ಹೊಂಟೋಗ್ತೀನಿ ಅಂತ ಕೂಡ ಹೇಳ್ತಾಳೆ. ಎಷ್ಟು ಹೇಳಿದ್ರು ಕೂಡ ವಿವೇಕ್ ಒಪ್ಪೋದೇ ಇಲ್ಲ. ಕೊನೆಗೆ ಗೌರಿ ಹೇಳೇ ಬಿಡ್ತಾಳೆ, ನೋಡಿರಿ, ನೀವು ಎಷ್ಟು ಹೇಳಿದ್ರು ನಾನು ಒಪ್ತಾನೆ ಇಲ್ವಲ್ಲ ಸರ್, ಇದು ನನ್ನ ಜೀವನದ ಕೊನೆಯ ಒಂದು ಡಿಸಿಷನ್ ಅಂತಲೇ ಹೇಳ್ತಾ ಇದ್ದೀನಿ, ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ, ನನ್ನ ಪ್ರಯಾಣನ ನಿಮ್ಮ ಜೊತೆಯಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ನಿಮ್ಮ ಈಗೋ ಅನ್ನೋದು, ನಿಮ್ಮ ಗಂಡಸ್ತನ ಅನ್ನೋದು ನೀವು ಜಾಸ್ತಿ ತೋರಿಸ್ಕೊತಾ ಇದ್ದೀರಾ, ನಿನಗೂ ಯಾವ ಸಂಬಂಧನೂ ಇಲ್ಲ, ನಾನು ಈ ಕ್ಷಣನೂ ನಿಮ್ಮ ಜೊತೆ ಜೀವನ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಅವಳು ಕೂಡ ಹೇಳ್ಬಿಡ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆ ನೋಡಬೇಕು ಅಂತಂದರೆ ನೀವು ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.